ವಂಚಿತವಾದ ಬುರುಡು ಕಾಲನಿಗೆ 36 ವರ್ಷಗಳಿಂದ ವಂಚಿತವಾದ ಬುರುಡು ಕಾಲನಿಗೆ ಮೂಲಭೂತ ಸೌಕರ್ಯಕ್ಕಾಗಿ ಧಿಕ್ಕಾರ ಧಿಕ್ಕಾರ ನಮ್ಮೂರಿಗೆ ಧಿಕ್ಕಾರ. ಬುರುಡು ಕಾಲನಿ ನಿವಾಸಿಗಳು ನಮ್ಮ ಮನೆ ಸಿಕ್ಕಿಗೆ 36 ವರ್ಷ ಐತ್ರಿ. ಇನ್ನೂವರೆಗೆ ಅಲ್ಲಿ ಯಾವಾಗ ಮನೆ ಕೊಟ್ಟಿದಾರ ಅವಾಗಿಂದ ಒಂದು ಗಟರ್ ಇದುವರೆಗೆ ಒಂದು ಗಟರ್ ಕೆಲಸ ಮಾಡಿಲ್ಲ, ಒಂದು ಡ್ರೈನೇಜ್ ಕೆಲಸ ಮಾಡಿಲ್ಲ, ಒಂದು ರೋಡ್ ಕೆಲಸ ಮಾಡಿಲ್ಲ, ಒಂದು ಬೋರ್ವೆಲ್ ಕೆಲಸ ಮಾಡಿಲ್ಲ. ಅದಕ್ಕಾಗಿ ಈಗೇನು ಮಳೆಯಿಂದ ಈಗ 6 ತಿಂಗಳ ಮಳೆ ಬರ್ತಾ ಇದೆ. ಮಳೆ ಬಂದ್ರು ಹೊರಗಡೆ ಎಲ್ಲ ಮನೆ ಒಳಗೆ ಡ್ರೈನೇಜ್ ಲೈನ್ ಎಲ್ಲ ಇದೆ. ಅಡಿಗೆ ಮಾಡಿ ತಿನ್ನೋಬೇಕಾದ್ರೆ ನಮಗೆ ತ್ರಾಸ ಆಗ್ತಾ ಇದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟರು ಯಾರ ನಮಗೆ ಮನವಿಯನ್ನು ಸ್ವೀಕರಿಸ್ತಾರ ಅದು ಬಂದು ಕೆಲಸ ಮಾಡಂಗಿಲ್ಲ. ಅಲ್ಲಿ ಬಂದಂತ ಅಧಿಕಾರಿಗಳು ನಮ್ದು ಏರಿಯಾ ಬರಂಗಿಲ್ಲ, ನಮ್ಮ ಏರಿಯಾ ಬರಂಗಿಲ್ಲ. ಇದು ಹೊರಗಿನ ಏರಿಯಾ ಇದೆ, ನಮ್ಮ ಸ್ಲಮ್ ಏರಿಯಾ ಇರುತ್ತೆ. ಕಾರ್ಪೊರೇಷನ್ ಇಲೆಕ್ಷನ್ ಬಂದಂದ್ರೆ ನಮ್ಮ ಮೇಲೆ ಹಕ್ಕು ಚಲಾಯಿಸ್ತಾರ. ನೀವು ಬರ್ರಿ, ನೀವು ಓಟ್ ಇದು ಮಾಡ್ರಿ, ಓಟ್ ಮಾಡೋಕೆ ನಾವು ಬೇಕಾಗ್ತೇವೆ. ಇಂಥ ಏನು ಕೆಲಸ ಮಾಡೋದ್ರೆ ನಾವು ಬೇಕಾಗಿಲ್ಲ ಅಂತಾರ. ಅದಕ್ಕೆ ನಾವು ಕೇಳ್ಕೊಂಡು ಈಗ ಜಿಲ್ಲಾಧಿಕಾರಿ ಮನವಿ ಕೊಟ್ಟ ನಾವು ಅವ್ರು ದಯಮಾಡಿ ಅವ್ರ ಕೆಲಸ ಮಾಡ್ಕೊಡ್ಬೇಕಂತ ಅವ್ರಿಗೆ ವಿನಂತಿ ಮಾಡ್ಕೊಡ್ತೀವಿ. ನಿವಾಸಿಗಳು ರೀ, ನಾವು ಇಲ್ಲಿ ನೆಹರು ನಗರಕ್ಕೆ ನಿಂತ 34 ವರ್ಷ ಐತ್ರಿ. ನಮ್ಗೆ ಯಾವ ಸೌಲಭ್ಯನೂ ಇಲ್ಲ. ಮೊದಲು ಯಾರವರು ರಮೇಶ್ ಕುರ್ಚಿ ಅವರು ರೋಡ್ ಮಾಡಿ ಗಟ್ರ ಮಾಡಿ ಹೋಗಿದ್ರು. ಅವ್ರು ಮಾಡಿ 30-20 ವರ್ಷ ಆಯ್ತ್ರಿ ಸರ್. ಅವಾಗಿನಿಂದ ಡ್ರೈನೇಜ್ ಎಲ್ಲ ಬ್ಲಾಕ್ ಆಗಿಬಿಟ್ಟಾವ್ರಿ. ಗಟಾರಿ ಇಲ್ರಿ, ನೀರ್ ಇಲ್ರಿ, ನೀರ್ ಹೋಗಕ್ ಹಾದಿ ಇಲ್ರಿ. ನಮ್ದ ಮಳಿ ಬಂತಂದ್ರೆ ಎಲ್ಲ ಕೊಳಚಿ ಆಗ್ತೈತ್ರಿ. ಕೊಳಚಿ ಪ್ರದೇಶ ಅಂತಂದ್ರ ಕೊಳಚಿ ಪ್ರದೇಶನ ಆಗಿ ಹೋಗೈತ್ರಿ ಸರ್. ಅದು ನಿರ್ಮೂಲನೆ ಅಂತೂ ಆಗ್ಲೇ ಇಲ್ಲ ರೀ. ಅದ್ರ ಸಲುವಾಗಿ ನಾವು ಹೋರಾಟ ಮಾಡಾಕತ್ತೀವ್ರಿ सर. कॉलनी से रहिवासी आहे, एपीएमसी रोड वरती येतो. हा स्लम बोर्ड कडनं आपल्याला घर मिळाले होते. 35 वर्षाच्या वरती झाले, 40-35 वर्ष झालं. तेव्हा काय कामगारी झाली होती. आतापर्यंत एक पण कामगारी तिथं झाली नाही. आणि ड्रेनेजचे ब्लॉकेजेस आहेत आणि चरंडी नाही आहेत, गटर सगळं ब्लॉक होऊन गेलेत, रस्ते नाही आहेत. कोण पण इलेक्शन येते तेव्हा जे काही जनप्रतिनिधीगण म्हणतात त्यांनी येतात, बघून जातात, आश्वासन देऊन जातात आपल्याला. काही कोणी नंतर परतून येत नाहीये. कुठलं पण एक रस्ता अजूनपर्यंत झालेला नाहीये नीट तिथं. नगरसेवकला पण आणून दाखवलं सर. मी 2 वर्ष झाले ह्याच्या पाठीमागे लागलेलं आहे. कॉर्पोरेशनला गेले, PWD ऑफिसला पण मी अर्जी दिलेली आहे. माझ्याकडे सगळे कॉपी आहेत. खरं अजूनपर्यंत कोणी पण त्याच्याकडे लक्ष देत नाहीयेत. मेन कॉर्पोरेशनच्या डम्पिंग यार्ड आहे ना, त्याच्या बाजूलाच हा नगर आहे. आणि मेन सेंटर मध्ये असून पण कोणी पण काही बघत नाहीयेत. काय स्वच्छता तरी नाहीच आहे. पाण्याचं मंदिर एक आम्ही बांधून घेतलेलं मंदिर आहे. त्या मंदिरमध्ये गटरचे पाणी परवा दिवशी रात्रीच्या पावसामध्ये येऊन सगळं ड्रेनेजचे पाणी येऊन मंदिरमध्ये घुसले. मग त्याला कुणाला विचारायचं सांगा सर आपण. आम्ही आता येणाऱ्या 26 जानेवारीला आम्ही इथे येऊन धरणी बसणार आहे बघा सर. आता डीसी साहेबांना आम्ही निवेदन द्यायला आज सगळे जमा आहोत तिथं. आता हे मनवी पत्र आपण जिल्हाधिकाऱ्यांना पोहोचवतो. नंतर त्यांनी हे 8 दिवसात हे काय ह्याच्या ऍक्शन घेतात बघते. नंतर आपण नाहीतर आम्ही सत्याग्रहाला बसतो. रोड बंद करणार आम्ही. नेहरू नगरचा रोड मी आता सांगते. आणि येणाऱ्या इलेक्शनला आम्ही सगळं वोटिंग नाही करणार, मत बहिष्कार करणार. इतकं ಮೀನಾಕ್ಷಿ ಕಾಕ್ತಿಕರ್ ಮನು ಸ್ಲಮ್ ಸರ್. ಇದು ಕಳೆದ 36 ವರ್ಷಗಳಿಂದ ನಾವು ಓಟ್ಗಳನ್ನ ಹಾಕ್ತಾ ಇದ್ದೀವಿ. ನಾವು ಮನೆಗಳ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಮೂಲಭೂತ ಸೌಕರ್ಯ ಒದಗಿಸಿಕೊಡೋದು ಮಹಾನಗರ ಪಾಲಿಕೆಗೆ, ಸ್ಲಮ್ ಬೋರ್ಡ್ಗೆ ಸಾಕಷ್ಟು ಬಾರಿ ಮನೆಗಳನ್ನು ಕೊಟ್ಟರು ಕೂಡ ಇಲ್ಲಿವರೆಗೂ ಯಾವುದೇ ಆ ನಗರಕ್ಕೆ ನಿರ್ಲಕ್ಷ್ಯ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಅದಕ್ಕಾಗಿ ನಾವು ಇವತ್ತು ನೆಹರು ನಗರ ನಿವಾಸಿಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಡ್ರೈನೇಜ್ ಎಲ್ಲ ಬ್ಲಾಕ್ ಆಗಿದಾವೆ ಸರ್. ಎಲ್ಲ ಬ್ಲಾಕ್ ಆಗಿದೆ ಸರ್. ಗಟರ್ ಎಲ್ಲ ಬ್ಲಾಕ್ ಆಗಿದಾವ, ರೋಡ್ ಇಲ್ಲ, ಡ್ರೈನೇಜ್ ಏನು ಎಲ್ಲ ಬ್ಲಾಕ್ ಆಗಿದೆ ಸರ್. ಹೀಗಾಗಿ ಜನರಿಗೆ ಅಲ್ಲಿ ವಾಸ ಮಾಡೋದಕ್ಕೆ ತೊಂದರೆ ಆಗ್ತಾ ಇದೆ. ಆದ್ರಿಂದ ಈ ಮಾನ್ಯ ಅಧಿಕಾರಿಗಳು ಈ ಸಮಸ್ಯೆನ MLA ಸಾಹೇಬರು ಎಲ್ಲರೂ ಕೂಡಿ ಆ ನಗರದ ಒಂದು ಸಮಸ್ಯೆನ ಬಗೆಹರಿಸಿಕೊಡ್ಬೇಕಾಗಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೇನೆ. ನನ್ನ ಹೆಸರು ಫಕೀರಪ್ಪ ತಳವಾರ್,
ಮುಸ್ಲಿಂ ಜಿಲ್ಲಾಧ್ಯಕ್ಷರು ಬೆಳಗಾವಿ.